ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಸಿನಿಮಾ ಪ್ರೇಮಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ UI ಸಿನಿಮಾ ತನ್ನ ಟೀಸರ್, ವಾರ್ನರ್ ಮತ್ತು ಫ್ಯಾನ್ ಇಂಡಿಯಾ ಪ್ರೋಮೋ ಮೂಲಕ ಎಲ್ಲಾ ಕಡೆ ಸುದ್ದಿಯಲ್ಲಿದೆ. ಇನ್ಫ್ಯಾಕ್ಟ್ ಈ ವಾರ್ನರ್ ನೋಡಿದಂತಹ ಜನ ಅಂತೂ ಕಳೆದು ಹೋಗಿದ್ದಾರೆ. ಎಲ್ಲರೂ ಹೇಳ್ತಾ ಇರುವಂತಹ ಒಂದು ಟೈಟಲ್ ಅಥವಾ ಉಪೇಂದ್ರ ಅವರ ನಿರ್ದೇಶನಕ್ಕೆ ಕೊಡ್ತಾ ಇರುವಂತಹ ಒಂದು ಟೈಟಲ್ ಅಂದ್ರೆ ಇವರು ಆಧುನಿಕ ಬ್ರಹ್ಮ. ಕಾಲಕ್ಕಿಂತ ಫಾಸ್ಟ್ ಆಗಿ ಹೋಗಿ ಟ್ರಾವೆಲ್ ಮಾಡಿ 2040 ಹೆಂಗಿರುತ್ತೆ ಅನ್ನೋದನ್ನ ಅವ್ರು ಹೇಳೋದಕ್ಕೆ ಹೊರಟಿದ್ದಾರೆ. ಕೇವಲ ಮನರಂಜನೆ ಪರ್ಪಸ್ಗೆ ಮಾತ್ರ ಈ ಸಿನಿಮಾ ನೋಡೋದು ಸೂಕ್ತ ಅಲ್ಲ. ಇನ್ಫ್ಯಾಕ್ಟ್ ಅದರಲ್ಲಿ ಅರ್ಥವಾಗದ ಅನೇಕ ವಿಚಾರಗಳು ಅಡಕವಾಗಿದೆ ಅನ್ನೋದನ್ನ ಅವರು ಆಲ್ರೆಡಿ ವಾರ್ನರ್ನ ಮೂಲಕ ಜಗತ್ತಿಗೆ ವಾರ್ನಿಂಗ್ ಕೊಟ್ಟ ಹಾಗಿದೆ. ಸೊ ಇನ್ಯಾಕ್ ತಡ ಮಾಡೋದು, ನಮ್ಮ ಜೊತೆಗೆ ಲೆಜೆಂಡರಿ ಡೈರೆಕ್ಟರ್, ಆಧುನಿಕ ಬ್ರಹ್ಮ, ರಿಯಾಲಿಟಿಯನ್ನ ಅಂದ್ರೆ ಜನರ ಮನಸ್ಸಲ್ಲಿರುವಂತಹ ವಿಚಾರಗಳನ್ನೇ ಸಿನಿಮಾ ಮಾಡುವಂತಹ ತಾಕತ್ತಿರುವ ಕೆಲವು ನಿರ್ದೇಶಕರಲ್ಲಿ ಉಪೇಂದ್ರ ಅವರು ಮೊದಲಿಗರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಏನ್ ಹಿಂಗೆಲ್ಲ ಹೇಳಬಿಟ್ರೆ ನೀವು ನಿಜ ಹೇಳ್ತಾ ನಮಗೆ ಭಯ ಆಗತ್ತೆ ನೀವು ಹಿಂಗೆಲ್ಲ ಹೇಳಿದ್ರೆ. ಸತ್ಯ ಹೇಳಿದ್ದು ನಾನು. ಜನ ಏನ್ ನಿಮ್ಮನ್ನ ವಾರ್ನರ್ ಅಲ್ಲಿ ನೋಡ್ಬಿಟ್ಟು ಜನ ಏನ್ ಹೇಳ್ತಾ ಇದಾರೆ ಅದನ್ನ ನಿಮ್ಗೆ ತಲುಪಿಸಿದ್ ನಾನು ಅಷ್ಟೇ. ಡಿಸೆಂಬರ್ 20ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸರ್. ಸೊ ಎಕ್ಸೈಟ್ಮೆಂಟ್ ಇದೆಯಾ, ಕ್ಯೂರಿಯಾಸಿಟಿ ಇದೆಯಾ? ಬಿಕಾಸ್ ನಿಮ್ಮ ಕನಸಿನ ಕೂಸನ್ನ ವಿಶ್ವದಾದ್ಯಂತ ಪ್ರಸ್ತುತ ಪಡಿಸ್ತಾ ಇದ್ದೀರಾ. ಏನ್ ಭಾವನೆಗಳು ಓಡ್ತಾ ಇದೆ ಸದ್ಯಕ್ಕೆ? ಏನೋ ಗೊತ್ತಿಲ್ಲ, ಒಂಥರ ಬ್ಲ್ಯಾಂಕ್ ಆಗಿದ್ದೀನಿ. ಇನ್ನೊಂದಷ್ಟು ಕೆಲಸಗಳಿದೆ, ಅದು ಮಾತ್ರ ತಲೆಯಲ್ಲಿ ಓಡ್ತಾ ಇದೆ. ಏನಂದ್ರೆ ಈ ಥರ ಒಂದು ಇಂಟರ್ವ್ಯೂಸ್ಗಳು, ಸ್ವಲ್ಪ ಫೈನಲ್ DTS ಚೆಕ್ಕಿಂಗು, ಕಾಪಿ ಚೆಕ್ಕಿಂಗು, ಇದು ಮಾತ್ರ ನನ್ನ ತಲೆಯಲ್ಲಿದೆ. ಯೂಶಲಿ ನೀವು ಮಾಡಿದಂತಹ ಸಿನಿಮಾಗಳು ರಿಲೀಸ್ ಆದಮೇಲೆ ಪ್ಯಾನ್ ಇಂಡಿಯಾಗೆ ಹೋಗ್ತಾ ಇತ್ತು. ಬಟ್ ಈಗ ಆಲ್ರೆಡಿ ನೀವು ಪ್ಯಾನ್ ಇಂಡಿಯಾ, ಇನ್ಫ್ಯಾಕ್ಟ್ ವರ್ಲ್ಡ್ ವೈಡ್ ಕಾನ್ಸೆಪ್ಟನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಸೊ ನಿರೀಕ್ಷೆಯ ಭಾರ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆಯಾ ಹೆಗಲ್ ಮೇಲೆ, ಹೇಗೆ? ಇಲ್ಲ, ಇದು ಹೆಂಗಾಗತ್ತೆ ಅಂದರೆ, ನಿಜ ಹೇಳಬೇಕು ಅಂದರೆ ನಾವು ಮ್ಯಾಕ್ಸಿಮಮ್ ನಾವು 100% ಅನ್ಕೊಂತೀವಿ. ಅದನ್ನು ನಾವು ಎಷ್ಟು ಮ್ಯಾಕ್ಸಿಮಮ್ ಮಾಡಿಬಿಡ್ತೀವೋ ಅಲ್ಲಿಂದ ಸ್ವಲ್ಪ ನಿರಾಳತೆ ಬಂದ್ಬಿಡುತ್ತೆ ಅಷ್ಟೇ. ಇನ್ನು ನಮ್ಮ ಮ್ಯಾಕ್ಸಿಮಮ್ ನಮ್ಮ ಕೈಲಾಗಿರೋಷ್ಟು ನಾವು ಮಾಡಿದ್ದೀವಿ. ಎಲ್ಲರಿಗೂ ಅವ್ರವ್ರಿಗೂ ಒಂದೊಂದು ಕೆಪಾಸಿಟಿ ಇರುತ್ತೆ. ಆ ನನ್ನ ಕೆಪಾಸಿಟಿ ಅಷ್ಟು ನಾನು ಮಾಡಿದ್ದೀನಿ. ಇನ್ನು ಬಿಟ್ಟಿದ್ದು ಜನಕ್ಕೆ ಬಿಟ್ಟಿದ್ದಷ್ಟೇ. ಹೇಗಾದ್ರೆ ಗೊತ್ತಿಲ್ಲ, ಅವ್ರ ಜಡ್ಜ್ಮೆಂಟು, ಅವರ ಇದು. ಓಕೆ, ಪ್ಯಾನ್ ಇಂಡಿಯಾ ಪ್ರೋಮೋ ಅನ್ನು ನೋಡ್ತಾ ಇದ್ದೆ ನಾನು. ಸ್ಟಾರ್ಡಮು, ಕಾಂಡಮು, ಜೊತೆಗೆ ಫ್ರೀಡಮು, ಸತ್ಯಾನೇ ಫ್ರೀಡಮು ಅಂತ ಹೇಳೋದಕ್ಕೆ ಹೊರಟಿದ್ದೀರಾ. ಏನ್ ನೀವು, ನಿಮ್ಮ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ಏನ್ ಹೇಳೋದಕ್ಕೆ ಆ ಪ್ಯಾನ್ ಇಂಡಿಯಾ ಪ್ರೋಮೋ ಮೂಲಕ ಹೋದ್ರಿ? ಇಲ್ಲ ಹಂಗಲ್ಲ. ರಜನಿ ಸರ್ ಬರ್ತ್ಡೇ 12th. ಸೊ ನಾನು ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಸಣ್ಣ ಇದು ಅಂತ, ಅವಾಗ ನಾವು ಆಲ್ರೆಡಿ ಮಾಡಿದ್ವಿ ಇದನ್ನ ಸಾಂಗ್ ಯಾವಳೋ 1 ವರ್ಷದಿಂದ ಮಾಡಿದ್ವಿ. ಸೊ ಇದು ಚೆನ್ನಾಗಿರುತ್ತಲ್ಲ, ಒಂದು ಸಣ್ಣ ಇದ್ರ ತರ ಕೊಡೋಣ ಒಂದು ಅಂದ್ಬಿಟ್ಟು ಒಂದು ಸಣ್ಣದು ಇದು ಮಾಡಿದ್ದು. ಅದಕ್ಕೆ ಫ್ಯಾನ್ ಇಂಡಿಯಾ ಅಂತ. ಯಾಕಂದ್ರೆ ಎಲ್ಲ ಲ್ಯಾಂಗ್ವೇಜು ಇದೆ ಅದರಲ್ಲಿ. ಬಟ್ ಪ್ಯಾನ್ ಇಂಡಿಯಾ ಅನ್ನೋದು ಒಂದು, ಬಟ್ ಇದು ಫ್ಯಾನ್ಸ್ ಇಂಡಿಯಾ. ಆಕ್ಚುಲಿ ಎಲ್ಲರೂ ಇವನ್ನೆಲ್ಲ ಕ್ರಿಯೇಟ್ ಮಾಡಿರೋದೇ ಫ್ಯಾನ್ಸ್. ಸೊ ಅದಕ್ಕೆ ಅವ್ರಿಗೆ ಟ್ರಿಬ್ಯೂಟು ಆಗುತ್ತೆ ಅನ್ನೋ ಥರ. ಸೂಪರ್. ಸೊ ನೀವು ರಜನಿಕಾಂತ್ ಸರ್ ವಿಚಾರವನ್ನು ಹೇಳಿದ್ರಿ. ಲಾಸ್ಟ್ ಟೈಮ್ ಸೂಪರ್ ನೋಡೋದಕ್ಕೆ ಅವ್ರು ಬೆಂಗಳೂರಿಗೆ ಬಂದಿದ್ರು. ಈ ಸಲ ಹೇಗೆ ಸರ್, ಬರ್ತಾರಾ ಬೆಂಗಳೂರಿಗೆ UI ನೋಡೋದಕ್ಕೆ? ಅದು ಅವ್ರಿಗೆ ಗೊತ್ತಷ್ಟೇ. ನೀವು ಬಿಟ್ಕೊಡ್ತಾ ಇಲ್ಲ, ಬಟ್ ನಿಮಗೆ ಗೊತ್ತಿರುತ್ತೆ. ಇಲ್ಲಪ್ಪ, ಇಲ್ಲ, ಆ ಥರ ನಾನು ಯಾವುದು ಪ್ಲಾನ್ ಕೆಲವು ಸತಿ ಆಗುತ್ತಷ್ಟೇ. ಈಗ ನೋಡಿ, ಮೊನ್ನೆ ಅಮೀರ್ ಖಾನ್ ಅವರು ಅಷ್ಟೇ, ನಾನೇನು ಕೇಳಲಿಲ್ಲ, ಸಡನ್ನಾಗಿ ಅವರೇ ಕರೆದು ಟಕ್ಕಂದು ಅವ್ರ ಮೊಬೈಲಲ್ಲೇ ತಗೊಂಡು ನಾನು ವಿಡಿಯೋ ಮಾಡಬೇಕು ಒಂದು ಪಟ್ಟಂದು ಅನ್ಕೊಂಡು ನನಗೆ ಒಂಥರ ಶಾಕ್ ಆಯ್ತು. ಅವ್ರು ಫ್ಯಾನ್ಗಿನೆಲ್ಲ ಅಂದ್ಬಿಟ್ರು. ನಾನು ಅವ್ರಿಗೆ ಏನು ಹೇಳಿ, ಕಾಲೇಜಿಂದ ಸ್ಕೂಲಿಂದ ನನ್ನ ಫ್ಯಾನ್ ಅವ್ರಿಗೆ. ಅವ್ರು ನನ್ನ ಫ್ಯಾನು, ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ರು. ಸೊ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಅಷ್ಟೇ. ನಾವು ಅನ್ಕೊಂಡ್ರೆ ಆಗಲ್ಲ, ಕೆಲವು ಸತಿ ಕೇಳಿದ್ರು ಕೊಡಲ್ಲ ಕೆಲವರು. ಸೂಪರ್. ಸೊ ಅದು ನಿಮ್ಮ ಹಂಬಲ್ನೆಸ್ ಅಂತ ತೋರಿಸುತ್ತೆ ಸರ್.